ಇವತ್ತಿನ ವಿಶೇಷ ಕ್ಯಾಪ್ಸಿಕಮ್ ಗೊಜ್ಜು. ಯಾವುದೇ ರೀತಿ ರೊಟ್ಟಿಯಾಗಲಿ, ಚಪಾತಿ ಅಥವಾ ಪೂರಿಗೆ ಇದೊಂದು ಎಕ್ಸಲೆಂಟ್ ಕಾಂಬೋ. ಇದನ್ನು ರುಚಿಯಾಗಿ ಹದವಾಗಿ ಮಾಡೋದು ಹೇಗೆ ಅಂತ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಕ್ಯಾಪ್ಸಿಕಮ್ ಗೊಜ್ಜು ಮಾಡೋದಕ್ಕೆ ಮುಖ್ಯವಾಗಿ ಒಳ್ಳೆ ಕ್ಯಾಪ್ಸಿಕಮ್, ಎಳೆ ಕ್ಯಾಪ್ಸಿಕಮ್ ತೊಗೊಳ್ಳಿ. ಸ್ವಲ್ಪ ತೆಳ್ಳಗಿರೋಂಥ ಕ್ಯಾಪ್ಸಿಕಮ್ ತೊಗೊಂಡ್ರೆ ತುಂಬಾ ರುಚಿಯಾಗಿ ಬರುತ್ತೆ. ಈ ಕ್ಯಾಪ್ಸಿಕಮ್ನ ಹುರಿಯೋದಕ್ಕೆ ಅಂತ ಇಲ್ಲಿ ಒಂದು ಬಾಣಲಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಇಲ್ಲಿ 1/4 kg ಕ್ಯಾಪ್ಸಿಕಮ್ನ ಬೀಜನೆಲ್ಲ ತೆಗೆದುಬಿಟ್ಟು ಬರೀ ಆ ಸಿಪ್ಪೆ ಮಾತ್ರ ಇಲ್ಲಿ ಸಣ್ಣ ಸಣ್ಣದಾಗಿ ಕತ್ತರಿಸಿ ಹುರ್ಕೊಳ್ತಾ ಇದ್ದೀನಿ. ಈ ಕ್ಯಾಪ್ಸಿಕಮ್ನ ಈ ಪಲ್ಯಕ್ಕೆ ಹುರಿಯೋದು ತುಂಬಾ ಮುಖ್ಯ. ಈ ಕ್ಯಾಪ್ಸಿಕಮ್ನ ಈ ರೀತಿ ಹುರಿದ್ರೆ ಮಾತ್ರ ಪಲ್ಯ ತುಂಬಾ ರುಚಿಯಾಗಿ ಬರುತ್ತೆ. ಎಷ್ಟೊತ್ತು ಹುರಿಬೇಕು ಅಂತಂದರೆ ಸ್ವಲ್ಪ ಸಾಫ್ಟ್ ಆಗಬೇಕು, ಜಾಸ್ತಿ ಸಾಫ್ಟ್ ಆಗೋ ಅವಶ್ಯಕತೆ ಇಲ್ಲ. ಹಸಿ ವಾಸನೆ ಹೋಗ್ಬಿಟ್ಟು ಸ್ವಲ್ಪ ಸಾಫ್ಟ್ ಆಗಬೇಕು. ಇದನ್ನು ಹುರಿಬೇಕಾದ್ರೆ ಇಲ್ಲಿ ಸ್ವಲ್ಪ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಆ ಕ್ಯಾಪ್ಸಿಕಮ್ಗೂ ಸ್ವಲ್ಪ ಉಪ್ಪಿನಂಶ ಇಳ್ಕೊಳ್ಳಿ ಅಂತ. ಇದು ಚೆನ್ನಾಗಿ ಹುರಿದಾಗಿದೆ ಅಂದಾಗ ಘಮಘಮ ಅಂತ ಸುವಾಸನೆ ಬರುತ್ತೆ. ಹಾಗೆಯೇ ಸ್ವಲ್ಪ ಸೈಜಿನಲ್ಲಿ ಕಮ್ಮಿ ಆಗುತ್ತೆ, ಹಾಗೆಯೇ ಕಲರ್ ಚೇಂಜ್ ಆಗುತ್ತೆ. ಆ ಹಂತದಲ್ಲಿ ಇದನ್ನು ಸೈಡಿಗೆ ತೆಗೆದಿಟ್ಬಿಡೋಣ. ಹುರಿದಿರೋಂಥ ಕ್ಯಾಪ್ಸಿಕಮ್ನ ಸೈಡಿಗೆ ತೆಗೆದುಬಿಟ್ಟು ನೆಕ್ಸ್ಟ್ ನಾವು ಪಲ್ಯ ಮಾಡೋದಕ್ಕೆ ಮತ್ತೆ ಸಾಮಗ್ರಿಗಳನ್ನ ಸೇರಿಸ್ಕೋಬೇಕಾಗುತ್ತೆ. ಈಗ ಕ್ಯಾಪ್ಸಿಕಮ್ ರೆಡಿಯಾಗಿದೆ, ಹುರಿದು ರೆಡಿಯಾಗಿದೆ, ಸೈಡಿಗೆ ತೆಗೆದಿಡ್ತಾ ಇದ್ದೀನಿ. ಈ ಪಲ್ಯಕ್ಕೆ ಒಂದು ಸಿಂಪಲ್ಲಾಗಿ ಮಸಾಲೆ ರುಬ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ಮಿಕ್ಸಿ ಜಾರಿಗೆ ಹಸಿ ತೆಂಗಿನಕಾಯಿ ಪೀಸಸ್ ಅಥವಾ ತುರಿನ ಸೇರಿಸ್ಬೋದು. ಒಂದು 3 ಟೇಬಲ್ ಸ್ಪೂನಷ್ಟು ಸೇರಿಸಿ, ಹಾಗೆಯೇ ಸಾರಿನ ಪುಡಿ, ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಚಿಟಿಕೆಯಷ್ಟು ಅರಿಶಿನ ಪುಡಿ, ಇಷ್ಟನ್ನು ಸೇರಿಸ್ತಾ ಇದ್ದೀನಿ. ಸಾರಿನ ಪುಡಿನಾದರೂ ಸೇರಿಸ್ಬೋದು, ಇಲ್ಲಾಂದರೆ ಸಾಂಬಾರು ಪುಡಿನಾದರೂ ಸೇರಿಸ್ಬೋದು. ಇಷ್ಟನ್ನು ಹಾಕಿ ಸ್ವಲ್ಪ ನೀರನ್ನ ಸೇರಿಸಿ ನೈಸಾಗಿ ರುಬ್ಬಿಟ್ಕೊಂಡು ಈ ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ಈ ಮಸಾಲೆನೂ ಸಹ ಸೈಡಿಗೆ ತೆಗೆದಿಡೋಣ. ಈಗ ಕ್ಯಾಪ್ಸಿಕಮ್ ಹುರ್ಕೊಂಡಿದ್ವಲ್ಲ, ಅದೇ ಬಾಣಲಿಗೆ ನಾನಿಲ್ಲಿ ಮತ್ತೆ ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ, ಅದಕ್ಕೆ ಸಾಸಿವೆ, 1 ಟೀ ಸ್ಪೂನಷ್ಟು ಕಡಲೆಬೇಳೆ, 1 ಟೀ ಸ್ಪೂನಷ್ಟು ಉದ್ದಿನ ಬೇಳೆನ ಸೇರಿಸ್ತಾ ಇದ್ದೀನಿ. ಸಾಸಿವೆ ಚೆನ್ನಾಗಿ ಸಿಡಿಬೇಕು, ಹಾಗೆಯೇ ಕಡಲೆಬೇಳೆಗೆ ಉದ್ದಿನಬೇಳೆ ಸ್ವಲ್ಪ ಗರಿಗರಿಯಾಗಿರಬೇಕು, ಕಲರ್ ಚೇಂಜ್ ಆಗಬೇಕು, ಹಾಗೆಯೇ ಕ್ರಿಸ್ಪಿ ಆಗಬೇಕು, ಅಲ್ಲಿವರೆಗೆ ಹುರ್ಕೋಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಕೆಲವು ಕರಿಬೇವಿನ ಎಲೆ ಹಾಗೆ ಕೆಂಪು ಮೆಣಸಿನ್ಕಾಯಿನ ಕತ್ತರಿಸಿ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ಬೇಳೆ ಈ ಪಲ್ಯಕ್ಕೆ ಒಂದು ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ, ಹಾಗಾಗಿ ನೀವು 1 ಟೀ ಸ್ಪೂನಷ್ಟು ಸೇರಿಸ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಅದೆಲ್ಲ ರೆಡಿಯಾಗಿದೆ ಅಂದಾಗ ಒಂದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದನ್ನು ಸಹ ಇಲ್ಲಿ ಒಗ್ಗರಣೆಗೆ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಬಾಡಿದೆ ಅಂದಾಗ ಅದಕ್ಕೆ ನಾನಿಲ್ಲಿ ಒಂದು ಚೆನ್ನಾಗಿ ಹಣ್ಣಾಗಿರೋ ಅಂಥ ಟೊಮೆಟೊನ ಸಣ್ಣ ಸಣ್ಣದಾಗಿ ಕತ್ತರಿಸಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಬೇಕು, ಎಲ್ಲ ಒಂದಾಗಿ ಒಂಥರ ಪೇಸ್ಟ್ ಥರ ಆಗಬೇಕು. ಅಲ್ಲಿವರೆಗೆ ಇದನ್ನ ಲೋ ಫ್ಲೇಮಲ್ಲಿ ನಾವು ಬಾಡಿಸ್ಕೊಳ್ಳೋಣ. ಈಗ ನೋಡಿದ್ರೆ ಈರುಳ್ಳಿ ಟೊಮೆಟೊ ಹಣ್ಣು ಎಲ್ಲ ಚೆನ್ನಾಗಿ ಒಂದಾಗಿದೆ. ಈ ಹಂತದಲ್ಲಿ ನಾವು ಮೊದಲೇ ರುಬ್ಬಿಟ್ಕೊಂಡಂಥ ಆ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ. ಮಸಾಲೆನ ಎಲ್ಲ ಹಸಿಯಾಗಿ ಹಾಕಿರೋದ್ರಿಂದ ಇದನ್ನು ಲೋ ಫ್ಲೇಮಲ್ಲಿ ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳೋಣ. ಹಸಿ ವಾಸನೆ ಎಲ್ಲ ಹೋಗಬೇಕು, ಅದಕ್ಕೆ 1 ರಿಂದ 2 ನಿಮಿಷ ಆಗುತ್ತೆ. ಆ ಮಸಾಲೆಯನ್ನು ಒಗ್ಗರಣೆಯನ್ನು ಎಲ್ಲ ಚೆನ್ನಾಗಿ ಬಾಡಿಸಾದ್ಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಇಲ್ಲಿ ಸೇರಿಸ್ಬೋದು. ಕೆಲವರಿಗೆ ಪಲ್ಯ ಸ್ವಲ್ಪ ತೆಳ್ಳಗಿದೆ ಚೆನ್ನಾಗಿರುತ್ತೆ, ಕೆಲವರಿಗೆ ಸ್ವಲ್ಪ ಗಟ್ಟಿಗಿದೆ ಚೆನ್ನಾಗಿರುತ್ತೆ. ನಿಮ್ಮಿಷ್ಟದಂತೆ ನೀರನ್ನು ನೋಡಿಕೊಂಡು ಹಾಕ್ಕೊಳ್ಳಿ, ತೆಳ್ಳಗೆ ಬೇಕು ಅಥವಾ ಗಟ್ಟಿಗೆ ಬೇಕು ಆ ರೀತಿ. ಇವಾಗ ಹಾಕಿರೋ ಅಂಥ ಮಸಾಲೆ ಎಲ್ಲ ಚೆನ್ನಾಗಿ ಕುದ್ದು ರೆಡಿಯಾಗಿದೆ. ಇವಾಗ ನಾನು ಹುರಿದಿರೋ ಅಂಥ ಕ್ಯಾಪ್ಸಿಕಮ್ ಪೀಸಸ್ನ ಸೇರಿಸಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಹಂತದಲ್ಲೂ ನಿಮಗೆ ಈ ಗೊಜ್ಜು ಸ್ವಲ್ಪ ಗಟ್ಟಿಗೆ ಬೇಕು, ತೆಳ್ಳಗೆ ಬೇಕು ಅಂತಂದರೆ ಅಡ್ಜಸ್ಟ್ ಮಾಡ್ಕೋಬೋದು, ನೀರನ್ನ ಸೇರಿಸಿ ಅಡ್ಜಸ್ಟ್ ಮಾಡ್ಕೋಬೋದು, ಪ್ರಾಬ್ಲಮ್ ಏನಿಲ್ಲ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ. ಕೆಲವರಿಗೆ ಸ್ವಲ್ಪ ತೆಳ್ಳಗೆ ಬೇಕು ಅಂತಂದರೆ ನೀವು ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಹಂತದಲ್ಲೂ ಸಹ ನೀವು ಉಪ್ಪಿನ ಪುಡಿನ ಸೇರಿಸಬಹುದು. ಸ್ವಲ್ಪ ಉಪ್ಪಿನಂಶ ಕಡಿಮೆ ಇರೋದ್ರಿಂದ ನಾನು ಮತ್ತೆ ಇಲ್ಲಿ ಉಪ್ಪಿನ ಪುಡಿನ ಸೇರಿಸ್ತಾ ಇದ್ದೀನಿ. ಉಪ್ಪಿನ ಪುಡಿನ ನಾನು ಕ್ಯಾಪ್ಸಿಕಮ್ ಪೀಸಸ್ಗೆ ಹಾಕಿದ್ದೆ, ಸ್ವಲ್ಪ ಒಗ್ಗರಣೆ ಬಾಡಿಸ್ಬೇಕಾದ್ರೂ ಸಹ ಹಾಕಿದ್ದೆ, ಅದು ವೀಡಿಯೋದಲ್ಲಿ ರೆಕಾರ್ಡ್ ಆಗಿಲ್ಲ. ಇವಾಗ ಉಪ್ಪಿನಂಶ ಸ್ವಲ್ಪ ಕಡಿಮೆ ಇರೋದ್ರಿಂದ ಮತ್ತೆ ಉಪ್ಪಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನಾವು ಲೋ ಫ್ಲೇಮಲ್ಲಿ ಒಂದು 2 ರಿಂದ 3 ನಿಮಿಷ ಕುದಿಯೋದಕ್ಕೆ ಬಿಡೋಣ. ಆವಾಗ ಏನಾಗುತ್ತೆ, ಈ ಕ್ಯಾಪ್ಸಿಕಮ್ ಪೀಸಸ್ಸು ಮಸಾಲೆ ಎಲ್ಲ ಚೆನ್ನಾಗಿ ಒಂದಾಗಿ ಈ ಗೊಜ್ಜು ಎಕ್ಸಲೆಂಟಾಗಿ ಬರುತ್ತೆ. ಲೋ ಫ್ಲೇಮಲ್ಲಿ ಮಾತ್ರ ಕುದಿಯೋದಕ್ಕೆ ಬಿಡಿ. ಈ ಪಲ್ಯ ಮಾಡಬೇಕಾದ್ರೆ ಸಾಧ್ಯವಾದಷ್ಟು ದಪ್ಪ ತಳದ ಪಾತ್ರೆನ ತಗೊಳ್ಳಿ, ತುಂಬಾ ರುಚಿಯಾಗಿ ಬರುತ್ತೆ ಪಲ್ಯ. ಲಾಸ್ಟಿಗೆ ಕೊತ್ತಂಬರಿ ಎಲೆನ ಹಾಕಿದರೆ ಈ ಕ್ಯಾಪ್ಸಿಕಮ್ ಗೊಜ್ಜು ರೆಡಿ. ಯಾವುದೇ ರೀತಿ ರೊಟ್ಟಿ, ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಜೋಳದ ರೊಟ್ಟಿ ಜೊತೆ ಚೆನ್ನಾಗಿರುತ್ತೆ. ಚಪಾತಿ ಜೊತೆ ಅಂತೂ ಎಕ್ಸಲೆಂಟ್ ಆಗುತ್ತೆ. ಪೂರಿ ಜೊತೆನೂ ಸಹ ಚೆನ್ನಾಗಿರುತ್ತೆ. ಬಿಸಿ ಅನ್ನಕ್ಕೆ ಹಾಕೊಂಡು ಕಲಿಸ್ಕೊಂಡು ಸಹ ತಿನ್ಬೋದು. ನಿಮಗೆಲ್ಲ ಈ ಕ್ಯಾಪ್ಸಿಕಮ್ ಗೊಜ್ಜು ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನ್ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡ ಯಾಕೆ, ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.